ಉಪ್ಪಿಟ್ಟು ಹೆಂಗಾಗಿದೆ? ಎಂತ ಮಾರೆ ಗೋಡಂಬಿ ಎಲ್ಲ ಹಾಕಿದ್ಯಲ್ಲ ಈ ಥರ ಉಪ್ಪಿಟ್ಟು ನಾನು ಯಾವಾಗಲೂ ತಿನ್ನಲ್ಲ ಮಾರೆ. ಗೋಡಂಬಿ ಒಂದು ಅರ್ಧ ಕೆ ಜಿ ಹಾಕಿದ್ಯಾ ಅಂತ? ಇಲ್ಲ, ಒಂದು 1/4 kg. ನಮಸ್ಕಾರ. ಇವತ್ತೊಂದು ಸಜ್ಜಿಗೆ ಉಪ್ಪಿಟ್ಟು ಮಾಡುವ, ಹೇಗೆ ಅಂತ ಮಾಡೋದು ತೋರಿಸ್ಕೊಡ್ತೇನೆ. ಒಂದು ತಟ್ಟೆಯಲ್ಲಿ ಹೆಚ್ಚಿಟ್ಕೋಬೇಕು ಎಲ್ಲ ತರಕಾರಿಯಲ್ಲೆಲ್ಲ ಜಾಸ್ತಿ ಇಲ್ಲ, ಹಾಗಾಗಿ ಹಸಿಮೆಣಸು ಉಂಟು, ಈರುಳ್ಳಿ ಉಂಟು, ಮತ್ತು ಟೊಮೆಟೊ ಉಂಟು, ಕೊತ್ತಂಬರಿ ಸೊಪ್ಪು ಉಂಟು, ಮತ್ತು ತುರಿದುಕೊಂಡ ಕಾಯಿ, ಹಾಗೆ ಇದು ಸಜ್ಜಿಗೆ ರವೆ ಎಲ್ಲ ಚಂದ ಪ್ಯಾಕೆಟಲ್ಲಿರುತ್ತೆ. ಎಲ್ಲ ಒಂದು ಸ್ವಲ್ಪ ಆರಿಸ್ಕೋಬೇಕು, ಯಾಕಂದರೆ ಹುಳ ಗಿಳ ಇದ್ದರೆ ಭಾರಿ ಕಷ್ಟ ಆಗುತ್ತೆ ಅದಕ್ಕೆ. ಹಾಗೆ ಈಗ ಖಾಲಿ ಬಾಣಲಿನ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸ್ವಲ್ಪ ನೀರಿಂದು ಪಸೆ ಎಲ್ಲ ಹೋಗಬೇಕದು, ಸೊ ಡ್ರೈ ಆಗುತ್ತೆ, ಗೊತ್ತಾಗುತ್ತೆ. ಅದಾದಮೇಲೆ ಈ ಸಜ್ಜಿಗೆ ರವೆ ಏನಿದೆ ಅದನ್ನು ಈ ಬಾಣಲಿಗೆ ಹಾಕಿ ಚಂದ ಹುರ್ಕೋಬೇಕು. ಹುರಿಯೋದನ್ನು ತೋರಿಸ್ತೀನಿ, ಸ್ವಲ್ಪ ತಾಳ್ಮೆಯಿಂದೆಲ್ಲ ನೋಡಿ ಆಯಿತಾ. ಹೀಗೆ ರವೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು, ಅದರ ಕಲರ್ ಚೇಂಜ್ ಆಗುತ್ತೆ ಲೈಟಾಗಿ. ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಉಪ್ಪಿಟ್ಟು ಉದುರಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ತೋರಿಸ್ತೀನಿ ಹಾಗೆ ಅಂತ. ಸೊ ರವೆ ಎಲ್ಲ ಹುರಿದಾಯಿತು. ಇವಾಗ ನೆಕ್ಸ್ಟು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿರುತ್ತೆ ಅನ್ಸ್ಕೊತೀನಿ. ನೆಕ್ಸ್ಟ್ ಪ್ರೊಸೀಜರು, ರವೆ ಎಲ್ಲ ಹುರ್ಕೊಂಡಾಯಿತು. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಾಣಲೆಯಲ್ಲಿ. ಈಗ ಸ್ವಲ್ಪ ಸಾಸಿವೆ ಹಾಕುವ. ನೋಡಿ, ಈಗ ಪಟ 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 ಅಂತದೆ ನೋಡಿ, ಹೀಗೆ ಹಾಕಬೇಕು, ಸಾಕು ನೋಡಿ, ಪಟ ಪಟ ಅಂತ ಹಾಕ್ತಾ ಉಂಟು. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು, ಚೆನ್ನಾಗಾಗ್ತದೆ, ಒಳ್ಳೆ ಪರಿಮಳ ಎಲ್ಲ ಬರ್ತದೆ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕುವ. ಆದಮೇಲೆ ಒಂದು 4 ಶೇಂಗಾ ಹಾಕೊಳ್ಳುವ, ಚೆನ್ನಾಗಾಗ್ತದೆ. ನೋಡಿ, ಈ ಥರ ಹುರ್ಕೊಳ್ಬೇಕು. ಇವಾಗ ಎಲ್ಲ ಒಂಥರ ಗರಿ ಗರಿ ಆಗಬೇಕು. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಅಡುಗೆ ಎಣ್ಣೆ ಎಲ್ಲ ಯೂಸ್ ಮಾಡಬೇಕು, ಯಾಕಂದರೆ ಈಗ ನಿಮಗೆ ಗೊತ್ತೇ ಇದೆ, ಹಾರ್ಟ್ ಅಟ್ಯಾಕ್ ಕೇಸ್ಗಳೆಲ್ಲ, ಭಾರಿ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗೋದ್ರಿಂದ ಹಾಗೆ ಆಗುತ್ತೆ. ಸೊ ಅಡುಗೆ ಎಣ್ಣೆ ಮಿತಿಯಾಗಿ ಯೂಸ್ ಮಾಡಿ. ಸೊ ಅದೆಲ್ಲ ಆದಮೇಲೆ ಈಗ ನಾನು ಹಸಿಮೆಣಸು ಮತ್ತು ಈರುಳ್ಳಿಯನ್ನು ಹಾಕಿದ್ದೇನೆ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಷ್ ಕಲರಿಗೆ ಬರಬೇಕು, ಲೈಟ್ ಗೋಲ್ಡ್ ಕಲರ್. ಆಮೇಲೆ ನಮ್ಮ ಈ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳುವ. ನಾನು ಈರುಳ್ಳಿನೆಲ್ಲ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಪುರ್ಸೊತ್ತಿಲ್ಲ, ಹಾಗೆ ಒಂದು ಸ್ವಲ್ಪ ಉದಾಸೀನ. ನಿಮಗೆ ಹೇಗೆ ಬೇಕಾಗಿ ಕಟ್ ಮಾಡ್ಕೊಳ್ಳಿ ಆಯಿತಾ. ಸಣ್ಣ ಸಣ್ಣನೂ ಬೇಕಾದ್ರೆ ಕಟ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಈಗ ನೋಡಿ, ಈರುಳ್ಳಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಈಗ ನೆಕ್ಸ್ಟ್ ಟೊಮೆಟೊ ಹಾಕುವಲ್ಲ. ಈಗ ಟೊಮೆಟೊ ಹಾಕಿಕೊಂಡೆ. ಈಗ ಟೊಮೆಟೊ ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಈ ಈರುಳ್ಳಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಉಪ್ಪನ್ನು ಎಳ್ಕೊಳ್ಬೇಕು, ಹಾಗೆ ನೋಡ್ಕೊಂಡು ಹಾಕಬೇಕು. ಬರೀ ಈರುಳ್ಳಿ ಟೊಮೆಟೊ ಎಳ್ಕೊಳ್ಳೋ ಅಷ್ಟೇ. ಮತ್ತೆ ಬೇಕಾದರೆ ಉಪ್ಪಿಟ್ಟಿಗೆ ಹೇಗೆ ಉಪ್ಪು ಹಾಕಲೇಬೇಕು, ಅದು ಮತ್ತೆ ತೋರಿಸ್ತೇನೆ. ನಾವು ಹುರಿದಿಟ್ಕೊಂಡ ರವೆಯನ್ನು ಇದಕ್ಕೆ ಹಾಕುವ. ಈ ಥರ ಬರ್ತದೆ. ಇದೆಲ್ಲ ನಿಮಗೆ ಈ ಫಂಕ್ಷನಲ್ಲಿ ಮದುವೆ ಮುಂಜಿಗೆಲ್ಲ ಹೋದಾಗ ನಿಮಗೆ ಸಜ್ಜಿಗೆ ಉಪ್ಪಿಟ್ಟು ಅಂತ ಹಾಕ್ತಾರೆ. ಇದು ಬಿಳಿ ರವೆ, ಸಜ್ಜಿಗೆ ರವೆ ಅಂತಾರೆ. ಇದು ತಿನ್ನಲಿಕ್ಕೆಲ್ಲ ಭಾರಿ ಚೆನ್ನಾಗಾಗ್ತದೆ. ಅದು ಮದುವೆ ಮನೆ ಫಂಕ್ಷನಲ್ಲೆಲ್ಲ ನಿಮಗೆ ಭಾರಿ ಮೆತ್ತೆ ಇರ್ತದೆ ಮಾರ್ರೆ. ನಾನಿದು ತೋರಿಸ್ತೇನೆ, ಫೈನಲ್ ರಿಸಲ್ಟು ಉದುರು ಇರ್ತದೆ. ಲಾಸ್ಟಿಗೆಲ್ಲ ಹಾಕಿದ ಮೇಲೆ ಇದಕ್ಕೆ ಲಿಂಬೆಹಣ್ಣೆಲ್ಲ ಹಿಂಡಬೇಕು. ಅರ್ಜೆಂಟ್ ಮಾಡಬೇಡಿ, ಎಲ್ಲ ನೋಡೋರು ತಾಳ್ಮೆಯಿಂದ ನೋಡಬೇಕಾಯ್ತಾ ವಿಡಿಯೋ. ಈಗ ನೋಡಿ, ಈ ಕುದಿಯುವ ನೀರನ್ನು ಈಗ ಇದಕ್ಕೆ ಹಾಕಬೇಕು, ನೋಡ್ಕೊಂಡು ಹಾಕಬೇಕು. ಮತ್ತು ಇದರದ್ದು ಅಳತೆ ಹೆಚ್ಚು ಕಮ್ಮಿ ಆದರೆ ಮತ್ತೆ ಭಾರಿ ಉಪ್ಪಿಟ್ಟು ಹಾಳಾಗುತ್ತೆ, ಮೆತ್ತಗಾಗುತ್ತೆ. ಸೊ ಅಳತೆಗೆ ತಕ್ಕಷ್ಟು ಒಂದು ಹದದಲ್ಲಿ ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ಕಮ್ಮಿ ಆಯಿತು, ಚೂರು ಹಾಕುವ, ಇನ್ನೊಂದು ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಜಾಸ್ತಿ ಹಾಕಬೇಡಿ, ಮತ್ತು ಉಪ್ಪಿಟ್ಟಿಗೆಲ್ಲ ಬೇಗ ಉಪ್ಪು ಹೀರ್ಕೊಳ್ಳೋದು, ಹಾಗಾಗಿ ನೋಡಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕುವ, ಇನ್ನೂ ರುಚಿ ಬರ್ತದೆ. ಇದು ಸಕ್ಕರೆ. ಫೈನಲ್ ಸ್ಟೆಪ್ಪು, ನಾವು ಹುರಿದಿಟ್ಕೊಂಡ ಕಾಯಿನೆಲ್ಲ ಈಗ ಹಾಕೋಬೇಕು. ಈ ಥರ ಇನ್ನೂ ಕಾಯಿ ಹಾಕಿ ಒಂದು ರೌಂಡ್ ತಿರ್ಸ್ಕೊಳ್ಳುವ. ಈಗ ಕೊತ್ತಂಬರಿ ಬಿಡುವ. ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೆ ಯಾರು ಮರಿಬೇಡಿ ಆಯಿತಾ, ಇದೇ ಮೈನ್. ಒಳ್ಳೆ ಘಮ ಸ್ಮೆಲ್ ಬರುತ್ತೆ ನೋಡಿ, ಬರೀ ಬಿಸಿ ಬಿಸಿ ಉಪ್ಮಾ. ಹಾಗೆ ಲಾಸ್ಟಿಗೆ ಒಂದು ಲಿಂಬೆಹಣ್ಣು ಹಿಂಡಿ ಬಿಡುವ. ಸ್ವಿಮ್ಮಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಲಿ, ಚೆನ್ನಾಗಾಗ್ತದೆ. ಹಾಗೆ ಲಾಸ್ಟಿಗೆ ತೋರಿಸ್ತಾನೆ, ಕಪ್ಪಲ್ಲೆಲ್ಲ ಹೋಟ್ಲಲ್ಲಿ ಪ್ರೆಸೆಂಟೇಷನ್ ಮಾಡಿ ಇಡ್ತಾರಲ್ಲ, ಅದು ಹೇಗೆ ಅಂತೇಳಿ. ತಪ್ಪದೆ ನೋಡಿ, ಫುಲ್ ವಿಡಿಯೋ ನೋಡಿ ಆಯಿತಾ. ಕರೆಂಟ್ ಇಲ್ಲ ಮರ್ರೆ ಇವತ್ತು, ಸೊ ಕಷ್ಟದಲ್ಲಿ ಮಾಡಿದ್ದೀನಿ.
ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕಿ ನೆಕ್ಸ್ಟ್ ಒಂದು ಗೋಡಂಬಿ ಇಲ್ಲಿ ತೆಗೀರಿ. ಎರಡ ಇದು ಆ್ಯಕ್ಚುಲಿ ಅರ್ಧ ಗೋಡಂಬಿ ಇಡಬೇಕು, ಅರ್ಧ ಗೋಡಂಬಿ ಇಲ್ಲ ಮರ್ರೆ, ಇಡೀ ಗೋಡಂಬಿ ಉಂಟು. ಆ್ಯಕ್ಚುಲಿ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು, ತುಪ್ಪ ಇಲ್ಲ, ಹಾಗಾಗಿ ಇಷ್ಟು ಸಾಕು. ನೆಕ್ಸ್ಟು ಇದಕ್ಕೆ ಉಪ್ಪಿಟ್ಟು ಹಾಕೋಬೇಕು, ಫುಲ್ಲು ಉಪ್ಪಿಟ್ಟು ಹಾಕಿ ಟೈಟ್ ಮಾಡಬೇಕು. ತೋರಿಸ್ತೇನೆ ನೋಡಿ, ಈ ಥರ ಇದೆ. ಇವಾಗ ಇದನ್ನ ಉಲ್ಟ ಮಾಡುವ, ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಫ್ಲಾಪ್ ಆದರೆ ಯಾರು ನನ್ನ ಆಡ್ಕೋಬೇಡಿ. ಓಹೋ ಬಿಸಿ, ಎಸ್. ಈಗ ತರ್ತೀಯ ಬಿಸಿ. ಫೈನಲ್ ಪ್ರೆಸೆಂಟೇಷನ್ ಹೀಗಿದೆ. ರುಚಿಕರ ಶುಚಿಕರ ಅಡಿಗೆಯ ರೆಸಿಪಿ ಮತ್ತೊಂದು ಮಗದೊಂದು ಬೇಕಾದಲ್ಲಿ ವಿಜಿತ್ ಜೈನ್ಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೋಬೋದು, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಒಂದು ಪ್ರಮುಖ ವಿಷಯ, ಈ ಅಡುಗೆ ಮಾಡಲಿಕ್ಕೆ ಸಾಸಿವೆ, ಕಡಲೆಬೇಳೆ, ಶೇಂಗಾ ಎಲ್ಲ ತೆಗೆದಿಟ್ಟಿರ್ತೀರಲ್ಲ, ಅದನ್ನು ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇಡಬೇಕು. ಇಲ್ಲ ಅಂದರೆ ಮತ್ತೆ ಮನೆಯಲ್ಲಿ ಚಾರ್ಜ್ ಮಾಡ್ತಾರೆ, ಎಲ್ಲ ಹಂಗೆ ಹಿಂಗೆ ಮಾಡಿ ಬಿಸಾಕೋಗಿದ್ದೀರ. ಸೊ ಹಾಗೆ ಇದು ಒಂದು ಅಡುಗೆಯಲ್ಲಿ ಮೈನ್ ಥಿಂಗ್. ಓಕೆ, ಇದು ಒಂದು ಇಂಗ್ರೀಡಿಯೆಂಟ್.